ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿ ಕಂಟೇನಹಳ್ಳಿ ಗ್ರಾಮದ ಕೆಡಿ ರವಿ ನೇಣಿಗೆ ಶರಣಾಗಿದ್ದಾನೆ. ವಿವಿಧ ಸಂಘ ಮೈಕ್ರೋ ಫೈನಾನ್ಸ್ನಲ್ಲಿ ಒಟ್ಟು 9 ಲಕ್ಷ ರು ಸಾಲ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಸಾಲ ಮರುಪಾವತಿಗೆ ಸಂಘ ಸಂಸ್ಥೆಗಳ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಒತ್ತಡ ಹಾಗೂ ಕಿರುಕುಳ ಹೆಚ್ಚಿದ ಕಾರಣ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ರವಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಕೊಣನೂರು ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ರೈತನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಇಟ್ಟಿದ್ದು, ಕುಟುಂಬಸ್ಥರು ಹಾಗೂ ಬಂಧು ಬಾಂಧವರ ಆಕ್ರಂದನ ಮುಗಿಲು ಮುಟ್ಟಿತು. ಮೃತರಿಗೆ 2 ಹೆಣ್ಣು ಮಕ್ಕಳು ಹಾಗೂ ಪತ್ನಿ ಇದ್ದಾರೆ. ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಅರಕಲಗೂಡು ಪಟ್ಟಣದಲ್ಲಿ ಒಂದೇ ಕುಟುಂಬದ 3 ಬಡ್ಡಿ ದಂಧೆ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅಲ್ಲದೆ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದ ಕುಟುಂಬವೊಂದಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡುತ್ತಿರುವ ವಿರುದ್ಧ ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕ್ಷೇತ್ರದ ಶಾಸಕ ಎ. ಮಂಜು ಅವರು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ಕಿರುಕುಳ ನಿಯಂತ್ರಣಕ್ಕೆ ಕಾನೂನು ಅನುಷ್ಠಾನಕ್ಕೆ ಮುಂದಾಗಿದ್ದು, ಯಾರೂ ಕೂಡ ಆತುರದ ನಿರ್ಧಾರದಿಂದ ಪ್ರಾಣ ಕಳೆದುಕೊಳ್ಳುವ ಮಟ್ಟಕ್ಕೆ ಮುಂದಾಗಬಾರದು ಎಂದು ಅವರು ವಿನಂತಿ ಮಾಡಿದರು. ರವಿ ಕಂಟೇನಹಳ್ಳಿ ಗ್ರಾಮದವರು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಕಾರಣ ಏನಂದರೆ ಬ್ಯಾಂಕಲ್ಲಿ 2 ಲಕ್ಷ ಸಾಲ, ಮೈಕ್ರೋ ಫೈನಾನ್ಸಲ್ಲಿ 3 ಲಕ್ಷ ಸಾಲ ಇತ್ತು. ಅದನ್ನು ನೋವನ್ನು ತಡಿಲಾರ್ದೆ ಒತ್ತಡಕ್ಕೆ ಒಂದು ಹೆದರಿ ಸಾವನ್ನಪ್ಪಿದ್ದಾರೆ. ಅವ್ರ ಕುಟುಂಬಕ್ಕೆ ಅವರಿಗೆ ಒಂದು ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಥರ ಘಟನೆಗಳು ಯಾವತ್ತೂ ಆಗಬಾರ್ದು. ಸಾವೇ ಪರಿಹಾರ ಅಲ್ಲ. ಇವತ್ತು ಸಾಲ ಮಾಡಿರ್ತಕ್ಕಂಥದ್ದು ಕಟ್ಟದಿದ್ದು ಯಾವುದಿದ್ರೆ ಮಾತಿನ ಮುಖಾಂತರ ಬಗೆಹರಿಸ್ಕೊಳ್ಳೋದಕ್ಕೆ ಹೊತ್ತು ಸಾವೇ ಪರಿಹಾರ ಆಗೋಕ್ಕೆ ಆಗೋದಿಲ್ಲ. ಈ ರೀತಿ ಘಟನೆಗಳು ತಾಲೂಕಿನಲ್ಲಿ ಆಗಬಾರ್ದು. ಎಲ್ಲ ರೈತಾಪಿ ವರ್ಗದವರು ಧೈರ್ಯವಾಗಿರಬೇಕು. ಮೈಕ್ರೋ ಫೈನಾನ್ಸರು ಅಥವಾ ಬೇರೆ ನಿಮ್ಗೆ ಯಾರು ವೈಯಕ್ತಿಕವಾಗಿ ತೊಂದರೆ ಕೊಡ್ತಕ್ಕಂಥ ಸಂದರ್ಭ ಒದಗಿದರೆ ನನ್ನನ್ನು ಸಂಪರ್ಕಿಸಿ ಅವರ ಜೊತೆ ನಾನು ಮಾತಾಡಿ ಕಾನೂನಿನ ಪ್ರಕಾರ ಯಾವ ರೀತಿ ನಿಮಗೆ ಸೌಕರ್ಯನ ಒದಗಿಸ್ಕೊಡ್ಬೇಕು ಅದಕ್ಕೆ ಮಾಡಿಕೊಡ್ತೀವಿ ಅಂತೇಳಿ ಅವ್ರ ಕುಟುಂಬಕ್ಕೆ ಒಂದು ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು.